ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇರೋರಿಗೆ ನನ್ನ ಹೆಸರು ಶಶಿ ಅಂತೇಳಿ. ನನಗೆ ಟ್ವಿನ್ಸ್ ಮಕ್ಕಳಿದ್ದಾರೆ, ಸಮೃದ್ಧಿ ಮತ್ತು ಸಂಚಿತ್ ಅಂತ. ನಾವು ಪುಣೆಯಲ್ಲಿ ಇರ್ತೀವಿ. ಇವಾಗ ನಾನು ತವ್ರ ಮನೇಲಿ ಇದ್ದೀನಿ, ಬಿಜಾಪುರ ಅಂತ. ಅಲ್ಲಿನ ಗೌರಿ ಹಬ್ಬನ ಹೆಂಗೆ ಆಚರಿಸಕತ್ತೀವಿ, ಗೌರಿ ಹುಣ್ಣಿಮೆನ ಹೆಂಗೆ ಮಾಡತ್ತೀನಿ ಅಂತ ತೋರಿಸೋ ಸಲುವಾಗಿ ಈ ವಿಡಿಯೋ ಮಾಡಿದ್ದು. ಇಷ್ಟ ಆದರೆ ಲೈಕ್ ಮಾಡಿ, ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ. ಮಮ್ಮಿ ಇಲ್ಲಿ ಫ್ರೆಶ್ ಆಗಿ ತುಪ್ಪ ಮಾಡತ್ತಾರ ನೋಡ್ರಿ, ಹೆಂಗೆ ಮಾಡತ್ತಾರ ಅಂತೇಳಿ. ಸೊ ಇದರಲ್ಲೇ ಮಾಡಿರ್ತಾರೆ ಮಮ್ಮಿ. ಸೊ ಈಗ ಕಾಯಕ್ಕಿಟ್ಟಾರ. ಆಮೇಲೆ ತುಪ್ಪ ಆದ್ಮೇಲೆ ತೋರಿಸ್ತೀನಿ ನಿಮಗೆ ಹೇಗಾಗಿರ್ತದೆ ಅಂತೇಳಿ. ಯಾರದು ಬಂದಿತ್ತು? ಸ್ನಾನ ಮಾಡ್ಸ್ಯಾರಪ್ಪ. ಸ್ನಾನ ಯಾರು ಮಾಡ್ಸ್ಯಾರ? ಹೌದಾ? ತಲೆ ಮೇಲೆ ನೀರು ಹಾಕಿದ್ರಾ? ಬುಷ್ ಹತ್ತಿ ಹಾಕಿದ್ಲಾ? ಓಕೆ, ಈಗೇನು ಮಾಡಬೇಕು? ಡ್ರೆಸ್ ಹಾಕೋಬೇಕಾ? ಓಕೆ. ಹೌದಾ? ನಿಶ್ಚಿತ ಮಾಡ್ಕೊಳ್ಳಿ ನಿನ್ನ ಶರ್ಟು ಹಾಕ್ತಾ ಜಕ್. ಯಸ್, ಗುಡ್ ಬಾಯ್. ಬಾಯ್ ಬಾಯ್. ಫೋನ್ ಮಾಡತ್ತೀನಿ. ಏನು ಇಕ್ಕೋತಿದ್ದಿ? ಬಾರೋ ಸಂಚು, ಬರ್ತಿಲ್ಲ ನೀನ? ನಾಚಕತ್ತಿ ಬಾ. ಹಾಯ್ ಶಮು. ಶಮು ಸೀದಾ ನಿಂದಿರ್ಬೇಕು. ತಲೆ ಬಾಚ್ಬೇಕಿಲ್ಲ ನಿನಗೆ. ತಲೆ ಬಾಚೋಣ ಬೇಡ ಸಂಚು. ಈ ಕಡೆ ಮರ ಒಳ್ಳೆ ಬಾರ ಗುಂಡು. ಹಂಗೆ ಓಡಾಡ್ಬೇಡ್ದಪ್ಪ, ಓಡಾಡ್ಬೇಡ. ಸೀದಾ ನಿಂದ್ರು. ಈ ಕಡೆ ಒಳ್ಳೆ ಗುಂಡು. ಇಲ್ಲಿ ಓಡಿಲಿ. ಪಟ್ಟಿಕನ ಬರ್ತಿಲ್ಲ ನೀ. ಅಜ್ಜಿ ಹ್ಞೂ ಹೋಗತ್ತಿ ತಡಿ. ನೋಡಿಲಿ ಮಮ್ಮಿ, ನೋಡ. ಓಕೆ ಬಾ ರೆಡಿ ಆಗತ್ತಿ. ಬಾಯ್ಲಿ ಮಾಡಬಾರ್ದಾ? ಹಾಗಾದ್ರೆ ಮಮ್ಮಿ ಹಚ್ಕೊಳ್ದ, ನೀನು ಹಚ್ಕೋತಿ? ಹೌದಾ? ನಿಂಗೆ ಸ್ನಾನ ಯಾರು ಮಾಡಿಸಿದ್ರಮ್ಮ? ಹಾಂ, ಅತ್ತಿ ಮಾಡಿಸಿದ್ಲಾ? ತಲೆ ಸ್ನಾನ ಮಾಡ್ಕೊಂಡಾ? ಓಕೆ. ಇವತ್ತೇನೈತಮ್ಮ? ಗೌರಿ ಹುಣ್ಣಿಮೆ. ಶಮುರಣಿ ನೀ ಎಲ್ಲಿಗೆ ಹೋಗ್ತೀಯಮ್ಮ? ಹಾಕೊಂಡು ಎಲ್ಲಿಗೆ ಹೋಗ್ತೀವಿ ಇವತ್ತು ಹುಣ್ಣಿಮೆ ಇರೋದ್ರಿಂದ ಬೆಳಗ್ಗೆ ಜಲ್ದಿ ಎದ್ದು ಮನೆ ಒರೆಸಿ ಮಕ್ಕಳಿಗೆಲ್ಲ ತಲೆ ಸ್ನಾನ ಮಾಡಿಸಿದ್ವಿ. ಎಣ್ಣೆ ಹಚ್ಚಿ ತಲೆ ಸ್ನಾನ ಮಾಡಿಸಿದ್ವಿ. ನಾವೆಲ್ಲರೂ ದೊಡ್ಡವ್ರನ್ನ ತಲೆ ಸ್ನಾನ ಮಾಡ್ಕೊಂಡ್ವಿ. ಇವತ್ತು ಕಂಪಲ್ಸರಿಯಾಗಿ ಮಾಡಬೇಕಂತೆ. ಮಂಗಳಮೂರ್ತಿ ನೋಡೋಣ. ಇವನು ನಮ್ಮ ಅಣ್ಣನ ಮಗ ಶ್ರೇಯಸ್ ಅಂತೇಳಿ. ಅವ ಚೆನ್ನಾಗಿ ಹೇಳ್ತಾನೆ ಬಾಯ್, ಸಿ ಯು ಸೂನ್ ಅಂತೇಳಿ. ಹಾಗಾಗಿ ಅವ್ನ ಕಡೆ ಹೇಳ್ಸಕತ್ತಿದ್ದೆ. ನೀವೇನು ಕೇಳಿ. ಸಿ ಯು ಸೂನ್ ಹೆಂಗಂತ ಹೇಳ. ಬಾಯ್ ಬಾಯ್. ಅವನಿಗೆ ಈಗ ಮೂಡಿಲ್ಲ, ಹೇಳಲೇ ಇಲ್ಲ, ಅವ ಹಾಗೆ ಹೋಗ್ಬಿಟ್ಟ. ಇವತ್ತು ಹುಣ್ಣಿ ಇರೋದ್ರಿಂದ ಫ್ರೆಶ್ ತುಪ್ಪ ಮಾಡಿದ್ರೆ ಇದನ್ನು ಮಾಡತ್ತಾರೆ ಮಮ್ಮಿ. ಈ ಫೈನಲ್ ಸ್ಟೇಜಿಗೆ ಬಂದೈತಿ. ಸೊ ಅದಕ್ಕೆ ಉಪ್ಪು ಹಾಕಿ ಮುಚ್ಚಿಟ್ಬಿಡ್ತಾರೆ. ಇವಾಗ ಸಾಯಂಕಾಲ ಪೂಜೆಗೆ ಹೂವು ತೊಗೊಂಡ್ರೆ ಆಯ್ತು ಅಂತೇಳಿ ಮನೆ ಮುಂದೆ ಗಾರ್ಡನಲ್ಲಿ ಹೂವು ತೊಗೊಳಕ್ಕೆ ಬಂದೆ. ಎಷ್ಟು ಚೆನ್ನಾಗಿದೆಯಲ್ಲ ನೇಚರು, ನೋಡಿದರೆ ಎಷ್ಟು ಖುಷಿ ಆಗುತ್ತೆ. ಸೊ ಎಲ್ಲರೂ ಆದಷ್ಟು ಮನೆ ಮುಂದೆ ಗಿಡ ಹಚ್ಚೋಣ. ಆದಷ್ಟು ಪೂಜೆಗೆ ಏನು ಹೂವು ಬೇಕಲ್ಲ ನಮ್ಮ ಮನೆಯಲ್ಲಿ ನಾವೇ ಬೆಳೆಯೋಣ. ಮತ್ತು ಈ ಥರ ಜಾಗ ಇರಲಾರ್ದವರು ಗ್ಯಾಲರಿ ಒಳಗೆ ಆದಷ್ಟು ಪ್ರಯತ್ನಪಟ್ಟು ಬಾಲ್ಕನಿ ಒಳಗೂ ಈ ಥರ ಮಾಡ್ಕೊಳ್ಳೋಣ ಅಲ್ವಾ? ಎಷ್ಟು ಚೆನ್ನಾಗಿದೆ ನೋಡಿ. ನೆಕ್ಸ್ಟ್ ಇಲ್ಲಿ ನೋಡಿ, ಸೂರ್ಯ ಮುಳುಗೋದು ಸೀನ್ ಇದೆ.
ಇವಾಗ ಹೂ ತೊಗೊಂಡೋಗಿ ದೇವ್ರ ಮುಂದೆ ಇಡ್ತಾ ಇದ್ದೀನಿ. ಹಾಗೆ ಫ್ರೆಶ್ ನೀರು ತೊಗೊಂಡ್ರೆ ಆಯ್ತು ಅಂತೇಳಿ ಬೋರ್ ಚಾಲು ಮಾಡಿ ನೀರು ತೊಗೊಳ್ತಾ ಇದ್ದೀನಿ ಇಲ್ಲಿ. ಇವಾಗ ಪ್ರಸಾದ್ ಅಂತೇಳಿ ಮಾದ್ಲಿ ಮಾಡ್ತಾರ. ಸೊ ಅದಕ್ಕೆ ಉಪ್ಪು 4 ಬಟ್ಲ ಗೋಧಿ ಹಿಟ್ಟು ತಗೊಂಡು 1 ಬಟ್ಲು ಏನಾಗ್ತಂದ್ರೆ ರವೆ ಹಾಕ್ತಾರೆ. ಸಣ್ಣದು ಬಾಂಬೆ ರವೆ ಬರ್ತೈತಲ್ಲ ಅದು ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಿಸ್ಕೋತಾರೆ. ಅದರಿಂದ ಮಾದ್ಲಿ ಮಾಡ್ತಾರೆ. ಅತ್ತೆ ಏನ್ ಮಾಡತ್ತಳ ಇಲ್ಲಿ ಕಟ್ಟಿವಾಗಿ ಏರ್ ನಿಂತಳಿಕೆ ಶಮ್ಮು ಮಮ್ಮಿ ಜೊತೆ ಮಾತಾಡ ಫೋನ್ ಮಾತಾಡ. ಹಾಯ್ ಹಾಯ್ ಮಾಡು ಇನ್ನೊಂದ್ಸಲ ಇಲ್ಲಿ ತುಂಬ ಗಟ್ಟಿಯಾಗಿ ನಾದ್ಕೊಂಡು ಈ ಥರ ಉಂಡೆ 5 ಉಂಡೆ ಮಾಡಿ ಇಟ್ಕೊಂಡು ಚಪಾತಿ ಹಂಗೆ ಲಟ್ಸ್ಕೋತಾರೆ. ಸೊ ದಪ್ಪಾಗಿ ಲಟ್ಸ್ಕೋಬೇಕು. ಅದು ಲಟ್ಸ್ಕೊಂಡು ಅದನ್ನು ಚಪಾತಿ ಹಂಗೆ ಸುಟ್ಟು ಅದನ್ನು ಈ ಥರ ಮಾಡ್ತಾರೆ. ನೋಡಿ ಹ್ಯಾಗೆ ಮಾಡ್ತಾರೆ ಅಂತೇಳಿ. ಇದು ಟ್ರೆಡಿಷ್ನಲ್ ಮೆಥಡ್ ಇದೆ. ಇದು ಭಾಳ ಜನ ಮಾಡ್ತಾರೆ. ಇವತ್ತಿನ ಪ್ರಸಾದ್ ಅಂತೇಳಿ ಮಾದ್ಲಿ ಅಂತೆ. ಮೊದಲು ಕೈಯಿಂದ ಈ ಥರ ಸಣ್ಣ ಪುಡಿ ಮಾಡ್ತಾರೆ. ಮತ್ತು ಕೊಬ್ಬರಿ ತುರಿದು ಹಾಕ್ತಾರೆ. ಆಮೇಲೆ ಪುಟಾಣಿ ಮತ್ತು ಸೋಪ್ ಇರ್ತೈತಲ್ಲ, ತಿನ್ನೋ ಸೋಪ್ ಅಂತ ಬರ್ತೈತಿ, ಅದನ್ನು ಕುಟ್ಟಿ ಪುಡಿ ಮಾಡಿ ಹಾಕ್ತಾರೆ. ಅದಕ್ಕಿಂತ ಮುಂಚೆ ಇಲ್ಲಿ ಏನು ನಾನು ಮಾಡಿಟ್ಕೊಂಡಿದ್ದೆ ಪುಡಿ ಅದೇನೋ ಸ್ವಲ್ಪ ಸಣ್ಣ ಆಗಲಿ ಅಂತೇಳಿ ಮಿಕ್ಸರ್ನಲ್ಲಿ ಹಾಕಿರ್ತಾರೆ. ಹಾಕಿ ಈ ಥರ ಸಣ್ಣ ಪೌಡ್ರ್ ಥರ ಈ ಥರ ಮಾಡ್ಕೋತಾರೆ. ಅದನ್ನೆಲ್ಲ ಅಷ್ಟು ಮಾಡಿ ಮಿಕ್ಸ್ ಮಾಡಿ ಅದಕ್ಕೆ ಹೇಳಿದ್ನಲ್ಲ ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾರೆ. ಅದಾದಮೇಲೆ ಅದೇನು ಎರ್ಚಿಟ್ಕೊಂಡಿದ್ನಲ್ಲ ಕೊಬ್ಬರಿ ಮತ್ತು ಪುಟಾಣಿ ಅದು ತಿನ್ನೋ ಸೋಪನ್ನು ಪುಡಿ ಮಾಡಿ ಹಾಕಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಸ್ವಲ್ಪ ಮಾಡಿ ನೋಡಿರಿ. ಒಂದೇ ಚಪಾತಿ ದಪ್ಪಾಗಿ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ರವೆ ಮಿಕ್ಸ್ ಮಾಡಿ ದಪ್ಪಾಗಿ ಮಾಡಿಕೊಂಡು ಈ ಥರ ಮಾಡಿ ನೋಡಿ. ಸ್ವೀಟ್ ಬೆಲ್ಲ ಹಾಕಿ ಮಾಡ್ತಾರಲ್ಲ, ಹೆಲ್ದಿ ಫುಡ್ಡು ತುಂಬ ಚೆನ್ನಾಗಿ ಅನಿಸುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇಲ್ಲಿ ನಾನು ಪೂಜೆ ಮಾಡ್ತಾ ಇದ್ದೀನಿ. ತಳಗೆ ಅಕ್ಕಿ ಹಾಕಿ ಅದು ಒಂದು ಚರಿಗೆ ಫುಲ್ ನೀರು ತುಂಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಈ ಕಾರ್ತಿಕ ಮಾಸದ ವಿಶೇಷವೇ ಗೌರಿ ಹುಣ್ಣಿಮೆ ಅಂತ ಹೇಳ್ತಾರೆ. ನಮ್ಮ ನಾಡಿನ ಗ್ರಾಮೀಣ ಸೊಗಡನ್ನು ಪ್ರತಿನಿಧಿಸುವ ಹೆಣ್ಣು ಮಕ್ಕಳಿಗೆ ಸಂಭ್ರಮ ತರುವ ಹಬ್ಬ ಇದು. ಕೃಷಿ ಪ್ರಧಾನ ಕುಟುಂಬಗಳು ತಾವು ಬೆಳೆಯುವ ಬೆಳೆ ಸಮೃದ್ಧವಾಗಿ ಬರಲೆಂದು ಆಚರಿಸುವ ಹಬ್ಬ. ಹಾಗೆ ನಮ್ಮ ಕಡೆ ಕೊಡೆಕಲ್ ಜಾತ್ರೆ ಅಂತೇಳಿ ಮಾಡ್ತಾರೆ. ಅದ್ರ ಸಲುವಾಗಿ ಬಸವಣ್ಣಪ್ಪ ಅಂತ ನೆಂದು ಈ ಪೂಜೆಯನ್ನು ಮಾಡ್ತಾರೆ. ಮತ್ತು ಒಂದೊಂದು ಕಡೆ ಈ ದಿನದಂದು ಗೌರಿಯ ವಿಗ್ರಹಕ್ಕೆ ವಿಶೇಷವಾಗಿ ಅವರೆ ಹೂವು, ಚೆಂಡು ಹೂವು ಮತ್ತು ಉತ್ತರಾಣಿ ಕಡ್ಡಿಗಳಿಂದ ಸುಂದರವಾಗಿ ಅಲಂಕರಿಸ್ತಾರೆ. ಸಕ್ಕರೆ ಆರತಿ ಈ ಹಬ್ಬದ ವಿಶೇಷ. ವಿವಿಧ ಗಾತ್ರ ಮತ್ತು ವಿನ್ಯಾಸ ಸಕ್ಕರೆಯ ಗೊಂಬೆಗಳನ್ನು ತಯಾರಿಸಿ ತಟ್ಟೆಗಳಲ್ಲಿಟ್ಟು ಅದರ ಜೊತೆಗೆ ದೀಪಗಳನ್ನು ಇಟ್ಟು ಗೌರಮ್ಮನ ವಿಗ್ರಹಕ್ಕೆ ಆರತಿನೂ ಮಾಡಲಾಗುತ್ತದೆ. ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಅರಿಶಿಣದ ಪುಡಿ ಹಾಕಿ ಮಿಶ್ರಣಕ್ಕೆ ಹಾಲು ಬೆರೆಸಿ ಇದರಿಂದ ದೀಪದ ಬಟ್ಟಲುಗಳನ್ನು ತಯಾರಿಸಿ ಅದರಲ್ಲಿ ದೀಪ ಬೆಳಗಿಸಿ ಆರತಿನೂ ಮಾಡ್ತಾರೆ. ಈ ಹುಣ್ಣಿಮೆಯ ದಿನ ಗೌರಮ್ಮನನ್ನು ಎಲ್ಲ ವೈಭವಗಳಿಂದ ಪೂಜಿಸಿ ಸಾಯಂಕಾಲದ ಸಮಯದಲ್ಲಿ ನದಿ, ಕೆರೆ ದಂಡೆಗೆ ತೆಗೆದುಕೊಂಡು ಹೋಗಿ ವಿದಾಯನೂ ನೀಡುತ್ತಾರೆ. ಆದರೆ ನಾವಿಲ್ಲಿ ಮಾಡೋದು ಬಸವಣ್ಣನ ಕುರಿತಾಗಿ ಮಾಡೋದ್ರಿಂದ ನಾವು ಈ ಥರ ನೈಟು ನೈವೇದ್ಯ ಅಂತೇಳಿ ಮಾದ್ಲಿ ಮತ್ತು ಸ್ವಲ್ಪ ಅನ್ನ, ತುಪ್ಪ ಹಾಕಿ ಮಾಡ್ತೀವಿ. ಇಲ್ಲಿ ತುಪ್ಪ ಫ್ರೆಶ್ ಆಗಿ ಮಾಡಿದ್ರು ನಮ್ಮ ಮಮ್ಮಿ. ನೋಡ್ರಿ ಈ ಥರ ಬಂದೈತಿ. ತುಂಬ ಚೆನ್ನಾಗಿ ಕಾಣ್ತೈತಲ್ಲ, ಒಂಥರ ಗರಿ ಗರಿಯಾಗಿ ತುಪ್ಪ ಅಂತಾರಲ್ಲ ಆ ಥರ ಬಂದೈತಿ. ಸೊ ತುಪ್ಪ ಹಾಕಿ ನಾವು ನೈವೇದ್ಯ ಮಾಡ್ತೀವಿ. ಆಮೇಲೆ ಹುಣ್ಣಿಮೆ ಇರೋದರಿಂದ ಚಂದ್ರನ ನೋಡಿ ನಾವು ಪೂಜೆ ಮಾಡ್ತೀವಿ. ಚಂದ್ರನಿಗೆ ಅರಿಶಿನ, ಕುಂಕುಮ, ಅಕ್ಕಿ ಕಾಳು ಹಾಕಿ ಆರತಿ ಮಾಡಿ ನಮಸ್ಕಾರ ಮಾಡಿ ಏನು ನೈವೇದ್ಯ ಮಾಡಿದ್ದೀವಲ್ಲ ಅದನ್ನು ಸಮರ್ಪಿಸಿ ಮತ್ತು ಲಾಸ್ಟಿಗೆ ಕಾಯಿ ಹೊಡಿತೀವಿ. ಈ ಥರ ಇಲ್ಲಿ ನಾವು ಮಾಡೋದು ನಮ್ಮ ಮನೆಯಾಗ ಬಂದಿರೋ ಪದ್ಧತಿ. ಸೊ ಈ ಥರ ನಾವು ಮಾಡ್ತೀವಿ.
ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತು ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡ್ತಾ ಇರಿ. ಧನ್ಯವಾದಗಳು.